ಕಂಪ್ಲೇಂಟು ಒಬ್ಬ ಇನ್ಸ್ಪೆಕ್ಟರ್ ಮೇಲೆ ಕಂಪ್ಲೇಂಟ್ ಕೊಡೋದಾ? ಯಾಕೆ ಅವ್ರ ಮನುಷ್ಯರಲ್ವಾ? ಇನ್ಸ್ಪೆಕ್ಟರ್ ಆಗ್ಬಿಟ್ರೆ ಏನು ಕೊಂಬಿರತ್ತಂತ? ತಪ್ಪು ಮಾಡಿದವ್ರು ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೇ. ಈಗ ನಿಮ್ಮ ಜಾಗದಲ್ಲಿ ಬೇರೆ ಹೆಣ್ಮಕ್ಳು ಕೂತು ಅಥವಾ ನಿಮ್ಮ ಜಾಗದಲ್ಲಿ ಸುನಿಲ್ ಅವ್ರು ಕೂತಿದ್ರು ತಪ್ಪೇ ಆಯಿತಾ. ಇವಾಗ ನೀವು ಕೂತಿದ್ದೀರಿ, ನೀವು ಸಂತ್ರಸ್ತಿ ಆಗಿದ್ದೀರಿ. ಇನ್ ಕೇಸ್ ನೀವು ಮೋಸ ಮಾಡಿದ್ದಿದ್ರೆ ಅವ್ರು ಇವಾಗ ನಿಮ್ಮ ಜಾಗದಲ್ಲಿ ಕೂತಿರ್ತಿದ್ರು, ಹೌದು ನಾನು ಮೋಸ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ರು ಅಲ್ವಾ? ಇಂಥ ಎಷ್ಟೋ ಪ್ರಕರಣಗಳು ನೀವು ಕೂಡ ನೋಡಿರ್ತೀರಿ. ಸಮಾಜ ಕೆಲಸ ಮಾಡ್ತಾ ಇದ್ದೀವಿ, ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀರಿ, ಮತ್ತು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂತಂದಾಗ ಎಲ್ಲವೂ ಅರಿವಿಗೆ ಇರಬೇಕಾಗಿತ್ತಲ್ವಾ? ಒಬ್ಬಳು ಹೆಣ್ಮಗಳಾಗಿ ಮನೆಯಲ್ಲಿ ನಾನು ಈ ರೀತಿಯಾಗಿ ನಡ್ಕೊಳ್ಳೋದ್ರಿಂದ ಕುಟುಂಬಕ್ಕೆ ಎಷ್ಟು ಸಮಸ್ಯೆ ಆಗತ್ತೆ, ನಿಮ್ಮ ಫ್ಯಾಮಿಲಿಯಲ್ಲಿ ಅಕ್ಕ ತಂಗಿರಿ ಇದ್ದೇ ಇರ್ತಾರೆ, ಅವರಿಗೆ ಎಷ್ಟು ಸಮಸ್ಯೆ ಆಗತ್ತೆ ಅಂತ ಒಮ್ಮೆ ಆದರೂ ನೀವು ಯೋಚನೆ ಮಾಡಬೇಕಾಗಿತ್ತಲ್ವಾ? ಹೌದು. ಇದೆಲ್ಲ ಬುದ್ಧಿವಾದ ನಿಮಗೆ ಆಲ್ರೆಡಿ ಹೇಳಿರ್ತಾರೆ ನಿಮ್ಮ ತಾಯಿ, ಬಟ್ ಆದರೂ ನೀವು ಎಡವಿದ್ದೀರಲ್ಲ, ಏನು ಹೇಳೋಣ ಮೇಡಮ್? ಏನೋ ಪ್ರೀತಿ ಆಗೋಯ್ತು. ಪ್ರೀತಿ ಅಲ್ಲ ಇದು, ಅವ್ರು ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಅದೇ ನಾನು ನಂಬಿದ್ದು ನನ್ನ ತಪ್ಪು, ಬಟ್ ಇವರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಓಕೆ. ಒಬ್ಬ ಅಧಿಕಾರಿಯಾಗಿ ಸಾಮಾನ್ಯ ಜನರಿಗೆ ನಿಮ್ಗೆ ಅರಿವು ಇರಬೇಕಾಗಿತ್ತು ಮೊದಲಿಗೆ. ಏನಪ್ಪ ಅಂತಂದರೆ ಒಬ್ಬ ಪೊಲೀಸ್ ಅಧಿಕಾರಿ ನನ್ನ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಸಾಧ್ಯ ಆಗದೇ ಇದ್ದಂತಹ ಮನುಷ್ಯ ನನಗೆ ಲೈಫ್ ಕೊಡ್ತಾನ ಅಂತ ಪ್ರಶ್ನೆ ನಿಮಗೆ ಈ 1.5 ವರ್ಷದಲ್ಲಿ ಯಾವತ್ತೂ ಬರಲಿಲ್ವಾ ಅಂತ? ಇವರು ಬ್ಯುಸಿ ಇರ್ತಾ ಇದ್ದಿದ್ದು ನೋಡಿದೆ ನಾನು. ಮೇಡಮ್, ಇವಾಗ ನೀವು ಕಷ್ಟ ಸುಖಗಳನ್ನ ಒಬ್ಬ ಪೊಲೀಸ್ ಅಧಿಕಾರಿಗಳ ಹತ್ರ ಹಂಚ್ಕೊಳ್ತಾ ಇದ್ದೀರಿ, ನಿಮ್ಮ ಸಮಸ್ಯೆನ ಅಧಿಕಾರಿಗಳ ಬಳಿ ಹೇಳ್ಕೊಳ್ತಾ ಇದ್ದೀರಿ ಅಂತಂದರೆ ಆ ಅಧಿಕಾರಿಯ ಕರ್ತವ್ಯ ಏನಪ್ಪ ಅಂತಂದರೆ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು. ಹಣಕಾಸು ವಿಚಾರ ಆಗಿರಲಿ ಅಥವಾ ಯಾವುದೇ ಒಂದು ಕಾನೂನಿನ ಅಡಿಯಲ್ಲಿ ಏನು ಸಮಸ್ಯೆ ಇರುತ್ತೆ ಅದನ್ನು ಅವ್ರು ಬಗೆಹರಿಸ್ಕೊಡ್ಬೇಕು, ಅದು ಅವರ ಕರ್ತವ್ಯ ಆಗಿರುತ್ತೆ. ಅವ್ರು ಅದನ್ನು ಯಾವುದೂ ಮಾಡಿಲ್ಲ. ಇಲ್ಲ.